ಮಲೇಶನ ಮಲೇಶನ ಓ ಶಾಂತಕರ್ನೆ ಬನ್ರಿ ಬರ್ರಿ ಬರ್ರಿ ಶಾಂತಕರ ಕುಂಡ್ರಿ ಬರ್ರಿ. ಕುಂಡ್ರಾಕ್ ಬಂದಿಲ್ರಿಪ್ಪ. ಗಿರಿಜಿ ಏನೋ ಪೂಜಾಗ ಆರಾಮಿಲ್ಲ ಅಂತ ಹೇಳತ್ತಿದ್ಲು. ಯಾಕ್ರಿ ಏನದ? ನೀನೇ ತಾಬಿಡ್ತು ಬಿಡು ಹೋಗಿ ಬಿಟ್ಟಾಳ. ಮಾತಾಡ್ಬೇಕಂದ್ರೂ ಆಗೇ ಇಲ್ಲ. ಆಕಿ ಫೋನ್ ಹಚ್ಚಿದ್ನಿ, ಫೋನು ಹತ್ತು. ಏನು ಹೇಳ್ತೀರಿ ಶಾಂತಕರ, ನನ್ನ ಮಗಳ ಹೊಟ್ಟಿಗೆ ಆಗೈತಂತೆ ಖುಷಿ ಪಡೋತ್ನ್ಯಾಗನ ದೇವ್ರ ನಮಗೊಂದು ಇದನ್ನ ಇಟ್ಬಿಟ್ರಪ್ಪ. ದೇವರು ಭಾಳ ನಮಗೆ ಮೋಸ ಮಾಡಿಬಿಟ್ಟ. ಮಲೇಶನಾರ ಯಾಕೇನತ್ತ? ಪೂಜಾ ಹೋಟೆಲ್ ಇದ್ಲಾ? ಹೌದ್ರಿ ಶಾಂತಕರ, ನಿಮಗೆ ಗೊತ್ತಿಲ್ಲ, ಭಾಳ ದಿನ ಹಾಕಿದ್ದಿಲ್ರಿ. ಈಗ ಒಂದು 1.5 ತಿಂಗಳ ಮ್ಯಾಲೆ ಆಗಿತ್ತಂತ. ಅದಕ್ಕೆ ಯುಗಾದಿಗೆ ಕರ್ಕೊಂಡ್ಬರ್ಬೇಕನ್ನತ್ತಿದ್ಲು ಗಿರಿಜಿ. ಅಳಿಯ ಮಗಳನ್ನಿಬ್ರು ಕರ್ಕೊಂಡು ಹಬ್ಬ ಮಾಡ್ಬೇಕನ್ನತ್ತಿದ್ಲು. ಮತ್ತು ಹೋಟೆಲ್ ಅದಾದ್ಮೇಲೆ ಹೊಳ್ಳ ಏನಂತ ಹೊಳಿ ಹಳ್ಳ ದಾಟ್ಬಾರ್ದಂತಾರಲ್ರಿ, ಅದಕ್ಕೆ ಬ್ಯಾಡಂದ್ಲ. ಇನ್ನೂ ಅಕ್ಕಿಗಟ್ಟ ಹೇಳಿದ್ಲಂಗ ನಂಗೆ ಮನ್ಯಾಗ ಹೇಳಿದ್ಲು. ನಿಮಗೆ ಹೇಳಾಕಿದ್ಲಕ್ಕಿನ್ನ ಮನೆಗೆ ಬಂದು ಅಷ್ಟ್ರಾಗ ಒಂದು ದೊಡ್ಡ ದುರಂತ ಆಗ್ಬಿಡ್ತೀರಿ ಶಾಂತಕರ. ಏನ್ ಮಲೇಶನಾರ ಏನತ್ತ? ಪೂಜಾ ಆರಾಮದಾಳಲ್ರಿ? ಅದು ಇಬ್ಬರು ಕೂಡಿ ಗುಡಿಗೆ ಹೋಗಿದ್ರಂತ್ರಿ, ಸಿದ್ಧಾರ್ಥ ಪೂಜಾ. ಅದೇನಾಗಿನೋ ಒಂದಿಟ್ಟು ಗಾಡಿ ಬಂದು ಹಾದ್ಬಿಡ್ತಂತ ಹೊಟ್ಟಿಗಿನ. ಹಿಂಗಾಗಿ ಆಕ್ಸಿಡೆಂಟ್ ಆಗಿ ಡಾಕ್ಟರ್ ಗರ್ಭಕೋಶನ ತೆಗಿಬೇಕಂದಿದ್ರಂತ್ರಿ. ಅಯ್ಯೋ ದೇವ್ರೇ, ಅಯ್ಯೋ ಯಪ್ಪ ಹಿಂಗಾಗ್ಬಾರ್ದಾಗಿದ್ರಿಪ್ಪ. ಹ್ಞೂ ರೀ ಶಾಂತಕರ, ಏನೋ ದೇವರು ದೊಡ್ಡ ನಮ್ಮ ಪಾಲಿಕದಾನ. ಅಲ್ಲಿ ಯಾರಿಗೋ ಒಬ್ರಿಗೆ ಹಿಂಗಾಗಿತ್ತಂತ. ಅದಕ್ಕೆ ಅವರೆಲ್ಲೋ ಕೇರಳದಾಗ ಆಯುರ್ವೇದಿಕ್ ಡಾಕ್ಟರ್ ಅದಾರಂತ. ಅಲ್ಲಿ ಕರ್ಕೊಂಡು ಹೋಗ್ರಿ, ಇಮಿಡಿಯೇಟ್ ಕರ್ಕೊಂಡು ಹೋಗ್ರಿ, ಆರಾಮ ಮಾಡ್ತಾರ ಅಂತ ಹೇಳಾರಂತ. ಅಲ್ಲಿ ಕರ್ಕೊಂಡು ಹೋಗ್ಯಾರ್ರಿ. ಹಿಂಗಾಗಿ ತಾಬಿಡ್ತು ಬಿಡ ಗಿರ್ಜಿಗೆ ಫೋನ್ ಹಚ್ಚಿ ಸಿದ್ಧಾರ್ಥ ಬರ್ರಿ ಹತ್ತಿರ ನೀವು ಅಂತಂದ. ಹೋಗ್ಯಾಡ್ರಿ ಅಲ್ಲೇ ಇದಕ್ಕೆ ಹೋಗ್ಯಾರ ಕೇರಳಕ್ಕೆ. ಅದಕ್ಕಾಗಿ ಫೋನ್ ಹತ್ತು ಏನಾರ ಮಾತಾಡೋದಿದ್ರೆ ಸಿದ್ಧಾರ್ಥಗೆ ಹಚ್ಚಿ ಮಾತಾಡ್ಬೇಕಷ್ಟ ರೀ. ಏನತ್ತ ಹೆಂಗ್ರಿ ಅವ್ನು ಗಾಡಿ ಹೊಡ್ಯಾವ? ಈಗ ಯಾಕೆ ಹೋಗ್ಬೇಕ್ರಿಪ್ಪ ಆತಾಗ? ಅಲ್ಲ ಗಾಡ್ಯಾಗ ಹೋಗಿ ಗಾಡ್ಯಾಗ ಬರ್ತಾರ. ಅದು ಹೆಂಗೆ ಗಾಡಿ ಹಾಯ್ತು? ಟೈಮ್ ಭಾಳ ಸರಳ ಇತ್ತು ತಗೋರಿ ಪೂಜಾ. ಈಗ ಮಗು ಪೂಜಾ ಆರಾಮದಾರಂತ? ಏನು ಗೊತ್ತಾಗಿಲ್ಲ ರೀ ಸಂತಕರ. ಅಲ್ಲಿ ಹೋಗ್ಯಾರ. ಈಗ ಸಿದ್ಧಾರ್ಥಗಳು ಅವುಗಳಿಗೆ ಅವ್ರ ಮನೆಯವ್ರಿಗೆ ಯಾರಿಗೂ ವಿಚಾರ ಗೊತ್ತಾಯಿಲ್ಲಂತ. ನಿಮಗೆ ಗೊತ್ತೈತಲ್ಲ ರೀ, ಸಿದ್ಧಾರ್ಥ ನೋವ ಮೊದಲ ಹಾರ್ಟ್ ಪೇಷಂಟ್ ಅಂತೇಳಿ ಸೊಸಿ ಹೊಟ್ಟಿಲೆ ಹೇಳಂತೆ. ಭಾಳ ಖುಷಿ ಪಟ್ಟಿದ್ಲಕ್ಕಿ. ಈ ವಿಚಾರ ಹಿಂಗಾಗತ್ಲೆ ಮತ್ತು ಮನ್ಸಿಗೆ ಹಚ್ಕೊಂಡು ಮತ್ತೇನರ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಅವ್ರ ಮನ್ಯಾಗ ಹೇಳಿಲ್ಲ. ಒಮ್ಮೆ ಆರಾಮ ಮಾಡ್ಕೊಂಡು ಬಂದ್ರಾತಂತ ಹೇಳಿರಾತಂತ ಸುಮ್ಮ ಅದಾರ. ಅದಕ್ಕೆ ತವ್ರ ಮನೆ ಕಳ್ಸೇವಿ, ಭಾಳ ಆಸೆ ಪಡತ್ತಿದ್ಲು ಅಂತ ಹೇಳ್ಯಾರ. ಆದರೂ ಯಾಕೋ ಆಕೆ ಅಷ್ಟು ನಂಬಿಲ್ಲ ಅಂತ. ಫೋನ್ ಹಚ್ಕೊಡ್ರಿ ಮಾತಾಡ್ಬೇಕಂತ ಅಂತಕಿ ಪಾಪ ಹೆತ್ ಕಾಳು ನೋಡ್ರಿ. ಅದಕ್ಕೆ ಏನು ಮಾಡೋದು, ನಮ್ದು ಟೈಮ್ ಸರಳಿಲ್ಲ. ಅದಕ್ಕೆ ರೀ ಹುಡುಗಗೆ ಡಬ್ಬಿ ಕಟ್ಬೇಕಲ್ಲ. ಮತ್ತು ಗಿರಿಜಾ ಕಡೆ ಹೋದ್ಲ ಒಂದು 15-20 ದಿನ ಆಗ್ಬೋದು ರೀ. ಮತ್ತು ಅದಕ್ಕೆ ನಾನು ಅಡುಗೆ ಮಾಡತ್ತಿದ್ದೀನಿ ನೋಡ್ರಿ. ಅಯ್ಯೋ ಮಲ್ಲೇಶನಾರ, ಆಜು ಬಾಜು ಅದೇರಿ ಅಕ್ಕ ತಂಗ್ಯಾರಂಗ ಒಂದು ಮಾತು ನನಗೆ ಹೇಳಿದ್ರೆ ಅಡುಗೆ ಮಾಡಿ ಕೊಡ್ತಿದ್ದಿಲ್ಲ ರೀ. ತೆಗಿರಿಪ್ಪ, ನೀವು ಅಡುಗೆ ಮಾಡತ್ತೀರ? ಮೊದಲ ಗ್ಯಾಸ್ ಖಾಲಿ ಆಗೈತಿ, ಗ್ಯಾಸ್ ಸಿಲಿಂಡರ್ ಸಹಿತ ಪರವಾತು, ಒಲಿ ಮೇಲೆ ಮಾಡತ್ತೀರ? ಮತ್ತು ಏನು ಮಾಡಿದ್ರಿ ಶಾಂತಕರ? ಏನ್ರಿ ಮಲ್ಲೇಶನಾರ, ನನಗೊಂದು ಮಾತು ಹೇಳ್ಬಾರ್ದಲ್ಲ ರೀ. ಅಯ್ಯ ತಗ, ನಾನು ರೊಟ್ಟಿ ಬಡ್ದೇನಿ. ನಾನು ಸೂಸಿ ರೊಟ್ಟಿ ಮಾಡ್ಯಾಳ. ರೊಟ್ಟಿ ಪಲ್ಯ ತಂದು ಕೊಡ್ತೀನಿ, ಸಾರು ತಂದು ಕೊಡ್ತೀನಿ. ಒಂದಿಟ್ಟು ಅನ್ನ ಮಾಡ್ಕೊರಿ. ಅನ್ನ ಮಾಡ್ಕೊಂಡು ಉಣ್ರಿ. ನಾನು ಈಗ ಗಿರ್ಜಿ ಬರೋ ತನಕ ಸಂಜೆಗೆ ಬೆಳಗ್ಗೆ ರೊಟ್ಟಿ ತಂದು ಕೊಡ್ತೀನಿ. ಒಂದು 10-12 ರೊಟ್ಟಿ ತಂದು ಕೊಡ್ತೀನಿ, ತಿನ್ನಿರಿ. ಗಿರ್ಜಿ ಏನರ ಫೋನ್ ಹಚ್ಚಿರ ನನಗೊಂದು ಮಾತು ಕರೀರಿ, ನಾನು ಮಾತಾಡ್ತೀನಿ. ಯಾಕೋ ಮನಸ್ಸಿಗೆ ಹಳವಾರ ಆಗೋದು. ಅದಕ್ಕೆ ಆತ್ರಿ ಶಾಂತಕರ, ನಿಮ್ಮಿಂದ ಭಾಳ ಉಪಕಾರ ಆತ್ರಿಪ್ಪ. ಮನುಷ್ಯನ ಆಜು ಬಾಜು ಮನೆಯಾರ ಅಂತಂದ್ರೆ ಹಿಂಗೆ ಅಲ್ರಿ, ಅಕ್ಕಂಗೆ ಯಾರಿತ್ತಂಗೆ. ಗಿರ್ಜಿ ನಮಗೆ ರಗಡ್ ಮಾಡ್ಯಾಳಲ್ರಿ, ಮರ್ಯಾಕಕ್ಕೈತೆ ಆದ್ನೆಲ್ಲ. ಪೂಜಾ ಹಿಂಗೆ ಆತನದು ಕೇಳಿ ಭಾಳ ಬೇಜಾರತ್ರಿ. ದೇವ್ರದಿಂದ ಅಕ್ಕಿದ್ರಾಗೆಲ್ಲ ಪಾರಾಗಿ ಬಂದ್ರೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಅಷ್ಟೇ ನೋಡ್ರಿ, ದೇವ್ರ ಕಾಪಾಡ್ಬೇಕು ನನ್ನ ಮಗಳನ್ನ. ಪೂಜಾ ಪೇಷಂಟ್ ಹತ್ರ ಯಾರದಿರಿ ಸರ್? ಮೇಡಮ್ ನಾನು ರೀ. ಮೇಡಮ್ ಹೇಗಿದ್ದಾರೆ ಪೂಜಾ? ಆರಾಮಾಗಿದ್ದಾರ? ಅವ್ರಿಗೆ ಇದೇನ್ರು ಬಂತ ಮಾತಾಡತ್ತಾರ? ಹೆಂಗದ ರೀ? ಕೂಲ್ ಮಿಸ್ಟರ್, ಕೂಲ್ ಆಗಿರಿ. ಪೂಜಾ ಅವರು ಹುಷಾರಾಗಿದ್ದಾರೆ. ನಾವು ಕೊಡ್ತಿರೋ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಏನು? ಹೌದಾ? ನಿಜವಾಗ್ಲೂ ನೀವು ಹೇಳೋದು ನಿಜಾನ ಮೇಡಮ್? ನಿಜವಾಗ್ಲೂ ಸಿದ್ಧಾರ್ಥ ಅವರೇ, ಪೂಜಾ ಅವರು ಹುಷಾರಾಗಿದ್ದಾರೆ. ಆದರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಇನ್ನೊಂಚೂರು ಟೈಮ್ ಆಗುತ್ತೆ. ಯಾಕಂತಂದರೆ ಇದು ಇಂಗ್ಲೀಷ್ ಔಷಧಿ ಆದರೆ ಇಮಿಡಿಯೇಟ್ ವರ್ಕ್ ಮಾಡ್ತಾರೆ. ಆದರೆ ಇದು ಆಯುರ್ವೇದಿಕ್ ಅಲ್ಲ, ಅವ್ರಿಗೆ ಬ್ಲಡ್ ಭಾಳ ಲಾಸ್ ಆಗೈತಿ. ಸೊ ಬ್ಲಡ್ನ ಹಾಕಿದ್ರು. ಇಲ್ಲಿ ಆಯುರ್ವೇದಿಕಲ್ಲಿ ಹೆಂಗಾಗತ್ತೆ ಅಂದರೆ ಡೈರೆಕ್ಟ್ ಬ್ಲಡ್ ಹಾಕೋಂಗಿಲ್ಲ, ಅದಕ್ಕೆ ಟೈಮ್ ಬೇಕು, ಪ್ರೊಸೀಜರ್ ಇರುತ್ತೆ. ಸೊ ಆದರೆ ಒಂದು ವಿಚಾರ ಅಂದರೆ ಏನು ಮೇಡಮ್? ಏನು ಅಲ್ಲ, ಎಲ್ಲ ಆರಾಮಾಗೈತಲ್ಲ? ಭಯ ಪಡಬೇಡಿ ಸರ್, ಎಲ್ಲ ಆರಾಮಾಗಿದೆ. ಮಗು ತುಂಬ ಅಂದರೆ ಜಾಸ್ತಿ ದಿನ ಆಗಿಲ್ಲಲ್ಲ ಅವ್ರಿಗೆ. ಒಂದು 5-6 ತಿಂಗಳಾಗಿದ್ದರೆ ನಾವು ತುಂಬ ಟ್ರೈ ಮಾಡ್ತಿದ್ವಿ ಮಗು ಉಳ್ಸೋಕ್ಕೆ.
ತುಂಬ ಕಮ್ಮಿ ದಿನ, 1 ತಿಂಗಳ ಮೇಲೆ 15 ದಿನ ಆಗಿದೆ ಅಷ್ಟೇ ಅವ್ರಿಗೆ. ಜಸ್ಟ್ ಹಾರ್ಟ್ ಬೀಟ್ ಅಷ್ಟೇ ಬಂದಿರುತ್ತೆ ಪಾಪುಗೆ. ಸೊ ಅದನ್ನು ಉಳಿಸ್ಕೊಳ್ಳೋದು ಭಾಳ ಡೇಂಜರ್. ಯಾಕಂತಂದರೆ ನೀವು ಇಮಿಡಿಯೇಟ್ ಕರ್ಕೊಂಡು ಬಂದಿಲ್ಲ ಆ ಪೇಷಂಟ್ನ. ಏನು ಹೇಳ್ತಿದ್ದೀರಮ್ಮ? ಮಗುನೂ ಉಳಿಸ್ಕೊಡ್ತೀವಿ, ಆದರೆ ಚಾನ್ಸಸ್ ತೀರಾ ಕಮ್ಮಿ. ನೀವು ಆಕ್ಸಿಡೆಂಟ್ ಆದ ಇಮಿಡಿಯೇಟ್ಲಿ ಕರ್ಕೊಂಡು ಬಂದಿದ್ರೆ ನಾವೇನೋ ಮಾಡ್ಬೋದಿತ್ತು. ನೀವು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಆದರೆ ಗರ್ಭಕೋಶಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಅವ್ರಿಗೆ ಮುಂದೆ ಮಕ್ಕಳಂತೂ 100% ಆಗುತ್ತೆ. ಆದರೆ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ನ ನೀವು ಕರೆಕ್ಟಾಗಿ ಪಾಲಿಸ್ಬೇಕು. ಹೌದಾ? ಅಲ್ಲ ಮಗು ಟ್ರೀಟ್ಮೆಂಟ್ ನಡೀತಿದೆ ಸರ್. ಮಗುಗೂ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಗರ್ಭಕೋಶಕ್ಕೆ ಏನೂ ತೊಂದರೆ ಆಗದಿರೋ ಥರ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಪೂಜಾಗೆ ಪ್ರಜ್ಞೆ ಬರೋ ಥರ ಟ್ರೀಟ್ಮೆಂಟ್ ನಡೀತೆ. ಅದೇ ನಿಮ್ಗೆ ಏನು ಹೇಳಕ್ಕೆ ಬಂದೆ ಅಂತಂದರೆ, ನಾಳೆ ಮಾರ್ನಿಂಗ್ ನೀವು ಪೂಜಾ ಅವ್ರನ್ನ ನೋಡ್ಬೋದು. ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನೀವು ಎಷ್ಟು ಜನ ಬೇಕಾದರೂ ಬಂದು ನೋಡ್ಬೋದು. ಆದರೆ 10 ನಿಮಿಷ ಟೈಮ್ ಇರುತ್ತೆ. ನೋಡಿ, ನಿಮ್ಮ ಕಡೆದವ್ರು ನೀನು ಯಾರೋ ಬಂದಿದ್ರಲ್ಲ, ಅವ್ರು ನೋಡಬೇಕಿತ್ತಂದರೆ ನಾಳೆ ಬೆಳಗ್ಗೆ ಕರೆಸಿ. 10 ಮಿನಿಟ್ಸ್ ಟೈಮ್ ಇರುತ್ತೆ, ನೀವು ನೋಡ್ಕೋಬೋದು. ಹೌದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದು ನಿಮ್ಮ ಡಾಕ್ಟರ್ ಅಂದರೆ ಅವ್ರ ಗುರುಗಳದು ಇರ್ತಾರಲ್ಲ, ಅವ್ರ ಹತ್ರ ಏನಾದರೂ ಮಾತಾಡಬೇಕಾ ಮೇಡಮ್? ಇಲ್ಲ ಸರ್, ಅವರು ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ತುಂಬ ಮಡಿಗಿರ್ಬೇಕಿಲ್ಲಿ. ತುಂಬ ರೀತಿ ರಿವಾಜು ರೂಲ್ಸ್ಗಳಿರುತ್ತಿಲ್ಲಿ. ಈ ಥರ ಡೈರೆಕ್ಟಾಗಿ ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಯಾಕಂತಂದ್ರೆ ಅವ್ರು ಪೇಷಂಟ್ನ ನೋಡ್ತಿರ್ತಾರಲ್ಲ, ಸೊ ಅವ್ರನ್ನ ಯಾರ ಜೊತೆ ಮಾತಾಡಲ್ಲ, ಮುಟ್ಟೋದಿಲ್ಲ. ಈ ಪೇಷಂಟ್ ಕಡೆಯವ್ರ ಜೊತೆ ಏನಾದರೂ ಕಮ್ಯುನಿಕೇಟ್ ಮಾಡಬೇಕಿತ್ತಂದರೆ ನಾವೇ ಮಾಡಬೇಕು. ಆ ಲ್ಯಾಂಗ್ವೇಜ್ ಅವ್ರಿಗೆ ನೇಮಿಸಿರ್ತಾರಲ್ಲ, ಈಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ, ಈಗ ಸೊ ಕನ್ನಡಕ್ಕೆ ಆ ಥರ ನಾನೇ ಮಾತಾಡಬೇಕಾಗತ್ತೆ. ನೀವು ಡಾಕ್ಟರ್ ಹತ್ರ ಡೈರೆಕ್ಟ್ ಕಮ್ಯುನಿಕೇಷನ್ ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ರೂಲ್ಸ್ ಆಗಿರೋದು. ಸೊ ನಾಳೆ 10 ಗಂಟೆಗೆ ನೀವು ಯಾರ್ಯಾರನ್ನು ಕರೆಸ್ತೀರೋ 5 ಮೆಂಬರ್ಸ್ ಅಷ್ಟೇ ಲಿಮಿಟ್. 5 ಮೆಂಬರ್ಸ್ ಮೇಲೆ ಆದರೆ ನಾವು ಒಳಗೆ ಕಳಿಸಲ್ಲ, 5 ಜನನ ಒಳಗೆ ಕಳಿಸೋದು. ಸರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಸರ್, ಓಕೆ. ನೀವು ನೋಡಿದ್ರಾ ಪೂಜಾನ? ಆರಾಮಾಗಿದ್ದಾಳ? ನಿಮ್ಮ ಕನಸು ನನಗೆ ಅರ್ಥ ಆಗುತ್ತೆ. ಪೂಜಾ ಅವರು ಹುಷಾರಾಗಿದ್ದಾರೆ. ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ನಾನು ಹೇಳ್ತಿಲ್ಲ, ಮಗು ಬಗ್ಗೆ ಸ್ವಲ್ಪ ಗ್ಯಾರಂಟಿ ನಮಗಿಲ್ಲ. ಬಟ್ ಮುಂದೆ ಅವ್ರಿಗೆ 100% ಮಕ್ಕಳಾಗುತ್ತೆ. ನೋಡಿ ಸಿದ್ಧಾರ್ಥವ್ರೆ, ನಿಮಗಿನ್ನ ಏಜ್ ಇದೆ, ಸಣ್ಣ ವಯಸ್ಸು. ಪೂಜಾಗೂ ಅಷ್ಟೇ ತುಂಬ ಸಣ್ಣ ವಯಸ್ಸು, ಇನ್ನು ಮುಂದೆ ಮಕ್ಕಳಾಗುತ್ತೆ. ಬಟ್ ಗರ್ಭಕೋಶ ಉಳಿಬೇಕು, ಅವ್ರಿಗೆ ಮುಂದೆ ಮಕ್ಕಳಾಗಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗ ನೀವು ಮಗು ಬಗ್ಗೆ ಇರೋ ಕನಸನ್ನು ನಿಮ್ಮ ಹೆಂಡತಿ ಬಗ್ಗೆ ಕೊಡಿ, ಅವ್ರು ಬೇಗ ಆರಾಮಾಗ್ತಾರೆ. ಒಟ್ಟಿನಲ್ಲಿ ಪೂಜಾಗೇನೂ ತೊಂದರೆ ಆಗಬಾರ್ದು. ಪೂಜಾ ಆರಾಮಾಗಿದ್ರೆ ನನಗಷ್ಟೇ ಸಾಕು. ಸರಿ, ನಾವು ಬೆಳಗ್ಗೆ ಮಾರ್ನಿಂಗ್ ಹೇಳಿದೆಲ್ಲ, ಬರ್ರಿ, ನಿಮಗೆ ಪೂಜಾನ ಮೀಟ್ ಮಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನನ್ನ ಹೆಸರು ಕುಮಾರ್ ಅಂತ. ನಮಸ್ತೆ ಸರ್, ಹೇಳಿ ಏನಾಗಬೇಕಾಗಿತ್ತು? ಈ ಹಾಸ್ಪಿಟಲಿಂದ ಒಂದು ಕ್ಯಾಬ್ ಬುಕ್ ಆಗಿತ್ತು ಮೇಡಮ್, ಪವಿತ್ರ ಅನ್ನೋರ ಹೆಸರಿಗೆ. ಕಾಲ್ ಮಾಡ್ತೀನಿ, ಕಾಲ್ ರಿಸೀವ್ ಮಾಡ್ತಿಲ್ಲ. ಅಲ್ಲಿ ರಿಸೆಪ್ಷನಿಸ್ಟ್ ಒಳಗೆ ಹೋಗಿ ಕೇಳಿದೆ ನಾನು, ನಿಮ್ಗೆ ಹೋಗಿ ವಿಚಾರಿಸ್ತಂತಂದ್ರೆ ಅದಕ್ಕೆ ಇಲ್ಲಿ ಬಂದೆ. ಓ, ಪವಿತ್ರ ಅವ್ರ ಕಡೆದವರಾ? ಹೌದು ಸರ್, ಅವರೊಂದು ಪೇಷಂಟ್ನ ಕರ್ಕೊಂಡು ಹೋಗಬೇಕಿತ್ತು, ಅದಕ್ಕೆ ಕ್ಯಾಬ್ ಬುಕ್ ಮಾಡಿದರು. ಪೇಷಂಟಾ? ಅಯ್ಯೋ ದೇವ್ರೆ, ಅವರು ಮೆನ್ಷನ್ ಮಾಡಿದ್ದಿಲ್ಲ ಮೇಡಮ್. ಪ್ಯಾಸೆಂಜರ್ ಕ್ಯಾಬು, ನಮ್ಮ ಕ್ಯಾಬಲ್ಲೆಲ್ಲ ಪೇಷಂಟ್ನ ಹಾಕಂಗಿಲ್ಲಲ್ಲ ಮೇಡಮ್. ಹೌದಾ? ಅದೇ ಸರ್, ಪೇಷಂಟ್ ಅಂದರೆ ಎದ್ದು ನಡೋಕ್ಕಾಗಲ್ಲ ಅವ್ರಿಗೆ, ಬಟ್ ಆರಾಮಾಗಿದ್ದಾರೆ. ಅಯ್ಯೋ ಇಲ್ಲ ಮೇಡಮ್, ನಮ್ಮ ಓನರು ಪೇಷಂಟ್ಗೆಲ್ಲ ಹಾಕಲ್ಲ. ನಾನು ಮುಂಚೆ ನಾನು ಮೆನ್ಷನ್ ಮಾಡಿಬಿಟ್ಟಿದ್ರೆ ನಾನು ಬರ್ತಾನೆ ಇರಲಿಲ್ಲ ಇಷ್ಟು ದೂರ. ಬಂದಿದ್ದು ವೇಸ್ಟ್ ಆಯಿತು. ಎಲ್ಲಿದ್ದಾರೆ ಮೇಡಮ್ ಅವರು ಪವಿತ್ರ ಅವರು? ಆ್ಯಕ್ಚುಲಿ ಅವ್ರದ್ದೇ ಕಾರ್ ಇದೆ, ಆದರೆ ಅವ್ರ ಹಸ್ಬೆಂಡ್ ಇಲ್ಲ, ಸ್ವಲ್ಪ ಕೆಲಸದ ಮೇಲೆ ಊರಿಗೆ ಹೋಗ್ಯಾರ. ಸೊ ಅದ್ರ ಸಂಬಂಧ ಅವ್ರು ನಿಮಗೆ ಕಾಲ್ ಮಾಡಿದ್ರು ಕ್ಯಾಬ್ಗೆ. ನಾವು ಆ್ಯಂಬುಲೆನ್ಸ್ ವೈರಿ ಹಾಸ್ಪಿಟಲ್ದು ಅಂದ್ವಿ, ಅವ್ರಿಗೆ ಆ್ಯಂಬುಲೆನ್ಸಲ್ಲಿ ಹೋಗೋದೆಲ್ಲ ಒಂಥರ ಅನ್ಸುತ್ತಂತೆ. ಅದಕ್ಕೆ ಅವ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರು. ಇಲ್ಲೇ ಈ ವಾರ್ಡ್ ಒಳಗೆ ಇದ್ದಾರೆ ನೋಡಿ, ಸ್ಪೆಷಲ್ ವಾರ್ಡ್ ಒಳಗೆ. ಹೋಗಿ ನೀವು ಒಂದು ಸಲ ಮಾತಾಡಿಸಿ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ. ನಮಗೆ ಗೊತ್ತಿಲ್ಲ ಸರ್, ಅವರೇ ಬುಕ್ ಮಾಡಿರೋದು. ಅಯ್ಯೋ ದೇವ್ರೆ, ಹೌದಾ? ಯಾವುದು ಇದೇ ವಾರ್ಡಾ ಮೇಡಮ್? ಇದೇ ವಾರ್ಡ್ ಸರ್, ಹೋಗಿ ಮಾತಾಡಿಸಿ. ಸರಿ ಮೇಡಮ್, ಥ್ಯಾಂಕ್ ಯು.